ಸಮಾಧಾನವಾಗಿ ಫಸ್ಟು ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ. ಯಾಕಂದ್ರೆ ನೀವು ಎಲ್ಲೂ ಸಿಕ್ಕಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನು. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡಲ್ಲಿ ಟೇಬಲ್ ಹಾಕೊಂಡೆ ಕೇಳಿದ್ದು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತೀರಾ ಸರ್ ಅಂತಲೇ ಯೂಸ್ ಮಾಡಿದ್ದೀನಿ. ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸು ನಾವು ಮಾತಾಡೋದು ಎಲ್ಲ ಇದೆ. ಸರ್ ಅಂತಲೇ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ ₹1 ಇಲ್ಲ. ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಗುರು? ಪೋಸ್ಟರ್ಗೆ ಚೆಕ್ ಕೊಡ್ತೀಯಾ? ಇಲ್ಲ. ಚಾನಲ್ಗೆ ಒಂದು ಮೇಲ್ ಹಾಕ್ತೀಯಾ? ಇಲ್ಲ. ಈ ಥರ ಎಲ್ಲ ಹೇಳಿದ್ಮೇಲೆ ನೀನು ಏನಪ್ಪ ನೀನು ಭಿಕ್ಷೆ ಆಗ್ತಾ ಇದೆ ಅಂತ ಜೋರು ಮಾಡಿ ಕೇಳಿದ್ದಕ್ಕೆ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ, ನೀವು ನನಗೆ ಹೊಡಿತೀರಾ, ನೀವು ನನಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಹೊಡಿತೀರೋ ಓದಿತೀರೋ ಏನು ಮಾಡ್ತೀರಾ ಹೇಳ್ತೀವಿ. ಏನು ಮಾಡಬೇಕು ಇಂಥವನ್ನ? ಈಗ ಪೊಲೀಸರು ಕಳ್ಳನ ಕರ್ಕೊಂಡ್ಬರ್ತಾರೆ, ಅಪ್ಪ ಕಳ್ತನ ಮಾಡಬೇಡ ಅಂತಾರೆ. ಅವ್ನು ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಲ್ಲಲ್ಲೇ ಒಗೆಯೋದು ಅಲ್ವಾ? ಹಂಗೆ ಅವನು ಓದಿಲೇಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲಾಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು ಅಂತ ನಾನು ಬಂದಿರೋದು. ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ನಾನು ವಾಯ್ಸ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ತುಂಬ ಜನ ಪ್ರೊಡ್ಯೂಸರ್ ಆಗಬೇಕು, ಎಷ್ಟು ಜನ ಬಂದಿದ್ದಾರೆ ಅಲ್ಲಿದ್ದಾರೆ ನೋಡಿ. ಯೂನಿಟ್ ಅವರೆಲ್ಲ ಯಾರಿಗೂ ಆಗಿಲ್ಲ ಪೇಮೆಂಟು. ಬನ್ನಿ ಮಾತಾಡಿ ನೀವು. ಆರ್ಟಿಸ್ಟ್ಗಳಿಗೆ ನೀವು ನೋಡ್ಬೋದು ಅಷ್ಟೇ, ನಮ್ಮನ್ನು ಹೊರಗಡೆಯಿಂದ ಅಂತ ವೈಭಿಕರ ಮಾಡ್ಬೋದು ಅಷ್ಟೇ ಹೊರತು. ಆದರೆ ನಮಗೆ ಪ್ರೊಡಕ್ಷನ್ ಹೌಸು, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸು ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು, ಊಟ ತಿನ್ನಂಗಿದ್ರೆ ತಿನ್ನಿ, ಬೇಕಾದರೆ ನಿಮ್ಮ ಮನೆಯಿಂದ ತೊಗೊಂಡು ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲಿಂದ ನಾನು ಪ್ರೂಫ್ ಕೊಡ್ತೀನಿ, ನೀರು ತೊಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮಗೆ? ಒಂದು ವಾಶ್ರೂಮ್ ನಮಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲಾಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದರೂ ಇವ್ರು ಬಂದು ನಾವು ಕೆಲಸ ಮಾಡಿಕೊಡ್ಬೇಕು. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ, ರೀಸೆಂಟಾಗಿ ಎಲ್ಲ ಆರ್ಟಿಸ್ಟು ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ಬಂದಿದ್ದೀವಿ ಹೆಣ್ಮಕ್ಳು ಗೊತ್ತಾ. ಈ ಥರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋತಲ್ಲ. ಯಾಕಂದರೆ ನಾವು ಓಕೆ, ಒಂದು ಸೊಸೈಟಿಲಿ ನಮ್ಗೆ ಒಂದು ಹೊರೆಯದೇ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗೋದಷ್ಟು ವಿರೋಧ ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದ್ದೀನಿ. ಓಕೆ, ನಮ್ಮ ಆರ್ಟಿಸ್ಟ್ಗಳು ಏನಕ್ಕೆ ಹೆಸರೇಟ್ ಮಾಡ್ತಾರೆ, ನಮ್ಮ ಒಂದು ದೇಶದಲ್ಲಿ ಇದೆ ಇದೆಲ್ಲ ಕಷ್ಟಗಳು ಬಿಟ್ಬಿಡೋಣ ಅಂತ ಎಲ್ಲರೂ ಬಿಟ್ಟು ಇವ್ರು ಹಿಂಗೆ ಆಗಿರೋದು. ಒಂದು ಊಟ ನೆಟ್ಟಿಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್ ನೀವು ಬಿಟ್ಬಿಟ್ಟು ಹೋಗ್ತೀರಾ ಅಂತ. ನಿಮಗೆ ಗೊತ್ತಾ ಆ್ಯಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವು ಎಷ್ಟು ಕಷ್ಟಪಡ್ತೀವಿ. ನಮಗೆ ಇವಾಗ ಯಾರೋ ಒಬ್ರು ಪ್ರಾಜೆಕ್ಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂದರೆ ನಾವು ಏನಕ್ಕೆ ಬಿಟ್ಟು ಹೋಗ್ತೀವಿ? ಅದು ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಹೋಗೋದು. ಸೊ ದಯವಿಟ್ಟು ಕಮೆಂಟ್ಸ್ ಹಾಕೋರು ದಯವಿಟ್ಟು ನೋಡ್ಕೊಂಡು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.